ಅಗ್ರಸ್ಥಾನ ಪಡೆದುಕೊಂಡು ಬರ್ತೇನೆ ಹೋದೆಲ್ಲ ಮಗನೇ. ಏನಾಯ್ತು ಈ ನಿನ್ನ ಪರಿಸ್ಥಿತಿ? ನೆಕ್ಕಕ್ಕೆ ನೆಲವಿಲ್ಲದೆ, ಕುಡಿಯಕ್ಕೆ ಹನಿ ನೀರಿಲ್ಲದೆ, ರಕ್ತಕಾರಿ ಕಟ್ಟಿ ಕಟ್ಟಿ ಕಾಮಧೇನು ಹೇಳುವ ಹಾಗೆ ದಿನ ಬೆಳಗಾದ್ರೆ ಹಾಲು ಇರುತ್ತದೆ. ಸಂಜೆ ಆಡಿದ ಮಾತ ಮುಂಚಳೆ ಇಲ್ಲ, ಮುಂಚಳೆ ಆಡಿದ ಮಾತ ಸಂಜೆ ಇಲ್ಲ. ಅದಕ್ಕಾಗಿ ಧರ್ಮ ಅನ್ನೋದು ಎರಡು ಅಕ್ಷರ ಈ ಸಿದ್ದಪ್ಪ ನಾಯಕಗೆ ಗೊತ್ತೇ ಇಲ್ಲ. ನರಿಯಂತೆ ಬಡದಾಡಿ ಅಲಾಯ ರಘುಪತಿನನ್ನು ನರಕಕ್ಕೆ ಹಾಕಿದೆ. ನ್ಯಾಯಕ್ಕಾಗಿ ನರಿಯಂತೆ ಕೂಗಾಡಿ ಆ ಅಲಾಯ ರಘುಪತಿನ ಸ್ಮಶಾನಕ್ಕೆ ಕಳಿಸಿದೆ. ಚಿಕ್ಕಪ್ಪ ಚಿಕ್ಕಪ್ಪ, ನಮ್ಮ ರುದ್ರನಾಗರ ಕೈನಿಗೆ ಮನೆ ಹಚ್ಚಿ 50 ಲಕ್ಷ ಹಣವನ್ನು ದೋಚಿಕೊಂಡು ಹೋಗಿರುವ ಆ ರೌಡಿ ರಂಗನ ರುಂಡ ತೆಗೆದು ಮರಳಿ ಹಣವನ್ನು ತಂದಿರುವೆ. ಕಳ್ಳರಕ್ಕಿಂತ ಮಹಾಕಳ್ಳರು ನಾವು. ನಮ್ಮ 50 ಲಕ್ಷ ಹಣ ಕದ್ದಿಕೊಂಡು ಹೋಗಿ ಆಕಾಶದ ಹಕ್ಕಿ ಅಂತ ತೇಲಾಡುತ್ತಿರುವೆ ಅಲ್ಲ ಮಗನೇ. ಭಯದಿಂದ ನಿನ್ನ ಕತೆ ನಿನ್ನ ಗಂಡ ಭಯ ಭೀತಿಯಿಂದ ತಿರುಗಾಡುತ್ತಿರುವ ಹೆಣ್ಣ ಮಕ್ಕಳಿಗೆ ಇಂದು ಸಂತೋಷದ ಹಬ್ಬ. ನಿನ್ನಿಂದ ಲಕ್ಷ ಕೋಟಿ ಪೊಲೀಸ್ ನಾಯಿಗೆ ಹಣವನ್ನಿಲ್ಲ, ಅವನು ಕೂಡ ಬರಗಾಲ. ನುಕ್ಸಾನ್ ಅಷ್ಟ ಆ ಮಗ ಈ ಊರಾಗ ಸಾಕ್ನಂದ್ರೆ ಭಿಕ್ಷೆ ಭಿಕ್ಷೆ ಎಷ್ಟು ಬಾಳೆ ಬರ್ತೈತ್ರಿ ಅವಂಗ. ಯಾಕ್ರಿ ಹುಟ್ಟೋನು ಬೈಟೋನ ರೀ ದಣ್ಯಾರ. ಮಗನೇ ನಿಂತೀಯ ಅಥವಾ ಕೂತೀಯ? ನಿಂತೀನಿ ನೋಡ್ರಿ ದಣ್ಯಾರ, ನಿಂತೀನಿ. ಕೊಳ್ತ್ಕೊ ಹೋಗೋ ಮಗನೇ, ಕೊಳ್ತ್ಕೊ ದಣ್ಯಾರ. ರೊಚ್ಚಿಗಳು ಬರ್ರಿ ದಣ್ಯಾರ, ಕಂಡಾಪಟ್ಟಿ ರೊಚ್ಚಿಗಳಾಗ್ತದೆ ನೋಡ್ರಿ. ಆತ್ ಬರ್ರಿ, ಸುಮ್ ಹೋಗಿ ಕುಂಡಿರ್ತಾನೆ ಬರ್ರಿ ದಣ್ಯಾರ. ಹಾ ರಾಜ್, ನಿನ್ನಿಂದ ಇನ್ನೊಂದು ಕೆಲಸ ಆಗಬೇಕಿತ್ತು. ಚಿಕ್ಕಪ್ಪ, ನೀವು ತಿಳಿಸಬೇಕಿದೆ ಈ ದೇಹಕ್ಕೆ ಒಂದಕ್ಕೆ 100 ಕೆಲಸ ಹೇಳಿದ್ರೆ ಮಾಡುತ್ತೇನೆ. ಪ್ರಾಣಕ್ಕೆ ಅಂಚಿ ಹಿಂಜರಿಯದೆ ಮುಂಜಿಯಂತೆ ಅವರ ರಕ್ತ ಕುಡಿದು ಗಂಜಿಯಂತೆ ಮಾಡಿಬಿಡ್ತೇನೆ. ಹೇಳಿ ಚಿಕ್ಕಪ್ಪ, ಯಾವ ಕೆಲಸ? ಏನಿಲ್ಲ ರಾಜ್, ಇಂದು ನೀನು ಬೆಂಗಳೂರಿಗೆ ಹೋಗಿ ಆ MLA ನಾಗಪ್ಪ ನಮಗಿಂತ ತುಂಬಾ ಶ್ರೀಮಂತ, ಅವನ ಮನೆ ಕೊಳ್ಳಿ ಹೊಡೆದುಕೊಂಡು ಒಡವೆ ವಸ್ತ್ರಗಳೆಲ್ಲ ತಗೊಂಡು ಪಾರಾಗಿ ಬರಬೇಕು. MLA ನಾಗಪ್ಪ ಶ್ರೀಮಂತನಾಗಿದ್ದಾನೆ. ಚಿಕ್ಕಪ್ಪ, ಅವನು ಈ ರಾಜ್ಯದಲ್ಲೇ ಶ್ರೀಮಂತನಾಗಿರ್ತಾನೆ.
ಬರಲಿಲ್ಲ. ನನ್ನ ಹೆಸರು ಗುಂಡರಾಜನೇ ಅಲ್ಲ. ಅವರು ಗುಂಡರಾಜ್ MLA ನಾಗಪ್ಪನ ಮನೆ ಹೊಡೆಯುವುದು ಸುಲಭದ ಕೆಲಸವಲ್ಲ. ಯಾಕಂದ್ರೆ ಅವರ ಮನೆಯಲ್ಲಿ ಮೂಲಿಗಳೇ ಗುಂಡಾಗಳವ್ರೆ. ಗುಂಡಾಗಳ ಅವರು ಯಾವ ಗುಂಡಾಗಳು ಚಿಕ್ಕಪ್ಪ? ಇಬ್ಬಾರ ದೇವರು ಬೆಳೆಸಿಕೊಂಡು ಗೋಡೆ ನೆರಳಿಗೆ ಹೆದರುವರು ಎಂದೋ ಗುಂಡಾಗಳಲ್ಲ. ಎದುರಿಗೆ ಬಂದವನ ಎದೆ ಬಗೆದು ರಕ್ತ ಕುಡಿತೀನಿ ಅನ್ನೋ ಛಲ ಇರ್ಬೇಕು. ಹಠಕ್ಕೆ ಬೆತ್ತರೆ ಕದ ಹರಿಸ್ತೀನಿ ಅನ್ನೋ ಶಕ್ತಿ ಇರ್ಬೇಕು. ಆಪತ್ತಲ್ಲಿ ಸಿಕ್ಕಾಗ ಉಪಾಯ ಮಾಡಿ ತಪ್ಪಿಸಿಕೊಂಡು ಬರ್ತೀನಿ ಅನ್ನೋ ಎದ್ದು ಇರ್ಬೇಕು. ಚಿಕ್ಕಪ್ಪ ಬೆಳಗಾದ್ರೆ ಪೇಪರ್ ಓದಿ ಆ ನಾಗಪ್ಪನ ಮನೆ ದರೋಡಿಯಾದ ವಿಷಯವನ್ನು ನಾನಿನ್ನು ಬರ್ತೇನೆ. ಲೇ MLA ನಾಗಪ್ಪ, ಇಂದು ನಿನ್ನ ಮನೆ ಕೊಳ್ಳಿ ಹೊಡೆದು ಕಳ್ಳ ಬೆಕ್ಕಿನಂತೆ ಪಾರಾಗಿ ಬರುತ್ತಿದ್ದಾನ ನನ್ನ ಕಡವರಿ ಮಗ ರಾಜ್. ಅಪ್ಪ ಧನ್ಯಾರ ಒಂದ್ ವಿಷಯ ತಿಳಿಸ್ಬೇಕಂತ ಮಾಡೀನ್ರಿ ಧನ್ಯಾರ. ನೀವು ಒಂದ್ ವಿಷಯ ತಿಳಿಸ್ಬೇಕು ಮಾಡೀನ್ರಿ. ವಿಷಯನ ಎಲ್ಲಿ ವಿಷಯ? ಅಂತ ದೊಡ್ಡ ವಿಷಯ ನಿಲ್ಬಿಡ್ರಿ ಧನ್ಯಾರ. ನಮ್ಮ ಹೊಲದ ಬಾಜು ಆ ಸರ ಅನ್ನೋ ಹೊಲ ಆಯ್ತಲ್ರಿ ಧನ್ಯಾರ. ನಮ್ಮ ಆಳುಗಳು ಏನ ದನಗಳು ಬಿಟ್ಟಿದ್ರತ್ರಿ. ಅಷ್ಟಕ್ಕ ಮಗ ನಮ್ಮ ಆಳುಗಳಿಗೆ ಬಾಳ ಕೆಟ್ಟ ಬೈದಾನ್ರಿ ಧನ್ಯಾರ. ಬಾಳ ಕೆಟ್ಟ ಬೈದಾನ. ಏನೋ ಆ ಕತ್ತೆ ಬಿಡುವ ಅದು ಈ ಶ್ರೀಮಂತ ಸಿದ್ದಪ್ಪ ನಾಯಕನ ಆಳಿಗಳಿಗೆ ಬಾಯಿಗೆ ಬಂದ ಬೈದ. ಅಪ್ಪು ಧನ್ಯಾರ, ಆಳುಗಳಿಗೆ ಅಷ್ಟ ಅಲ್ರಿ, ಆ ಮಗ ನಿಮ್ಗೂ ಬೈದಾನ್ರಿ. ಆ ಮಗ ಈ ಮಗ ಆ ಮಗ ಈ ಮಗ ಹೊಲಸು ಬೈದಾನ್ರಿ. ಏನು ಆ ಸೊಕ್ಕಿನ ಕುನ್ನೆ ಈ 44 ಹಳ್ಳಿಗಳಲ್ಲಿ ಕೂಡ ಈ ಸಿದ್ದಪ್ಪ ನಾಯಕ ಅಂದ್ರೆ ಗಡಗಡನೆ ನಡುಗುತ್ತಾರ. ಅಂತಾದ್ರದಲ್ಲಿ ಸೊಕ್ಕಿನ ಕುನ್ನೆ ಬಾಯಿಗೆ ಬಂದಂತ ಬೈದ. ನನ್ನ ವಿದ್ಯೆ ವಿಷಯ ಏನಂತ ತೋರಿಸಿಕೊಟ್ಟು ಬಾ ಬಂಡ ಬಡ್ಡಿ ನನ್ನ ಮಗನಿಗೆ. ಅಪ್ಪ ಧನ್ಯಾರ, ಆ ಮಗ ಒಬ್ಬನ ಆದ್ರ ಬಿಡು ಮಗ ಅಲ್ರಿ. ಅವನ ಜ್ಯೋತಿ ಅವ್ರ ತಮ್ಮಪ್ಪ ಸಾಲಿ ಕಲ್ತು ಬಂದಾನ್ರಿ ಧನ್ಯಾರ. ಆ ಮಗನು ಕಾಲ ಕೆದರಿ ಜಗಳಕ್ಕೆ ಬರ್ತಾನೆ. ಏನು ಅಲ್ಲ ಕಾಲಕ್ಕೆದ್ರಿ ಜಗಳಕ್ಕೆ ಬಂದ್ರೆ ಕಾಲನ್ನು ಕತ್ತರಿಸಾಕ ಕೈ ಕಾಲ ಕಟ್ಟಿ ಹೊತ್ತಿಕೊಂಡು ಬಾ. ಈ ಸಿದ್ದಪ್ಪ ನಾಯಕ ಏನೆಂದು ತೋರಿಸಿಕೊಡುವ ಬಂಡ ಬಡ್ಡಿ ನನ್ನ ಮಗನಿಗೆ. ಧನ್ಯಾರ, ಆ ಮಗನ ಬಗ್ಗೆ ಇಟ್ಟಾಗಿ ತಲೆ ಕರ್ಸ್ಕೊಂಡ್ರಿ ಧನ್ಯಾರ. ಆ ಮಗನ ತಲೆಬಾಯಿಂತನ ಊರದಿಂದ ಕಡದ ಊರ ಗುಡ್ದಾಡು ನಾಯಿ ತೋರಿಸಿ ನಮ್ಮ ತೊಳದ ನಾಯಿಗೆ ಬ್ಯಾಟಿ ಮಾಂಸ ಹಾಕ್ಲಿಕ್ಕಂದ್ರ ನನ್ನ ಹೆಸರು ಮಾದ್ರಾಸ್ ಮನಿ ಮುರಿದು ಮುಳುವಾಡ್ನ ಮನಿ ಕಟ್ಟಿದ ಮನಿ ಮುರುಕನ ಅಲ್ರಿ ಧನ್ಯಾರ. ಲೇ ಅಶೋಕ, 20 ವರ್ಷದಿಂದ ಒಂದೇ ಒಂದು ನನ್ನ ಕೇಸ್ ಮುಚ್ಚಾಕಂದ ಕಾರ್ಯಕ್ಕೆ ಮುಚ್ಚಾಕುದಿಲ್ಲ ಅಂದೆಲ್ಲಲೇ ಮಗನೇ. ಏನಾಯ್ತು ಈಗ ನಿನ್ನ ಪರಿಸ್ಥಿತಿ? ನೆಕ್ಕಾಕ ನೆಲ ಇಲ್ಲ, ಕುಡಿಯಾಕ ಒಂದ್ ಹನಿ ನೀರಿಲ್ಲ, ರಕ್ತ ಕಾರಿ ಕಾರಿ ಸತ್ಯ ಮಗನೇ. ಧನ್ಯಾರ, ಒಂದ್ ಸ್ವಲ್ಪ ಗೋಡಂಬ ಪಾರ್ಕ್ದಾಗ ಬಾಳ ಸಾಲ ಆಗೈತ್ರಿ ಧನ್ಯಾರ. ಸ್ವಲ್ಪ ಏನ್ರ ದಾನ ಮಾಡ್ರಿ ಧನ್ಯಾರ. ಯಾಕಪ್ಪ ಮಗನ ಗೋಲ್ಡನ್ ಪಾರ್ಕಿಗೆ ಯಾಕೆ ಹೋಗಿದ್ದಿ? ಸರಿ ಅಂಗಡಿ ಸಂಗೋನ ಚಿಂತೆ ಕೊಡುದು ಸಾಲ ಆಗೈತ್ರಿ ಧನ್ಯಾರ. ಹಿಡಿ, ಇನ್ನೆಲ್ಲಿ ಮಾಡಕ್ ಹೋಗ್ಬೇಡ. ಧನ್ಯಾರ, ಪುಣ್ಯ ಬರ್ಲಿ ನೀವು, ಪುಣ್ಯ ಬರ್ಲಿ ಧನ್ಯಾರ. ಆ MSL ಸಾಲ ಐತ್ ನೋಡ್ರಿ ಧನ್ಯಾರ, ಅಲ್ಲಿ ಕಂಡಾಪಟ್ಟಿ ಐತ್ರಿ ಅಪ್ಪ. ಅಲ್ಲಿ ಏನ್ ಮಾಡಿದಿಪ್ಪ ಮಗನ? ಅಲ್ಲಿ ನಿಮ್ದಲ್ರಿ ಲಪ್ಟ ಬರೇ ಹೋಗ್ಲಿ ಬಿಡೋದ. ಬರೇ BP ತೊಂಬ, ಬೀರ್ ತೊಂಬ, ವಿಸ್ಕಿ ತೊಂಬ, ಸಿಗರೇಟ್ ತೊಂಬ ಎಲ್ಲ ನಿಮ್ ಲಪ್ಟ ರೀ ಧನ್ಯಾರ. ಮುಚ್ಚಾಕು.
ಮತ್ತ ಇನ್ನೊಂದು ಕೊಡ್ರಿ ಅಪ್ಪ ಅಯ್ಯಪ್ಪ ದಣ್ಯಾರ ದೇವ್ರಿ ನೀವು ದೇವ್ರ ಇನ್ನೊಂದು ಮರ್ತ್ ಬಿಟ್ರಿ ಏನಪ್ಪ ಮಗನ ಮತ್ತ ನಮ್ಮ ಮುಳವಾಡ ಊರಾಗ ದೊಡ್ಡ ಫೇಮಸ್ ಗೋಲ್ಡನ್ ಪಾರ್ಕ್ ಐತಲ್ರಿ ದಣ್ಯಾರ ಹಾ ಅಲ್ಲಿ ಕಂಡಾಪಟ್ಟಿ ಸಾಲ ಐತ್ರಿ ದಣ್ಯಾರ ಮತ್ತೇನ್ ಮಾಡಿದಪ್ಪ ಅಲ್ಲಿ ಊರಾನ ಮಂದಿ ಮೆಟ್ಲಿ ಹೊಡ್ಯಾಕತ್ತಾರಿ ನನಗೆ ಆ ಗೌಡನ್ ಸಂಬಂಧ ನಾ ಮಾಡಿನತ್ತವ್ರಿಗೆ ಹೇಳಿನ್ರಿ ದಣ್ಯಾರ ಇವೆಲ್ಲ ಕೊಟ್ರಿಲ್ರಿ ದಣ್ಯಾರ ಆ ಮಕ್ಕಳಿಗೆ ಸಾಲ ತಿರ್ಸಿ ಒತ್ತು ಬುದ್ಧಿ ಮಾತ್ಲಿ ಹೇಳೋಣ ಬರ್ರಿ ದಣ್ಯಾರ ಹೋಗ್ ಬರ್ರಿ ಅರೆ ಮಗನ ಲೇ ಅಶೋಕ ನಿನ್ನ ಮಗನನ್ನು ಎತ್ತಿಕೊಂಡು ಬಂದೆ ಅವಿನಾಶ್ ಎಂಬು ಹೆಸರನ್ನು ತೆಗೆದೆ ಅವನಿಗೆ ನನ್ನ ಮಗನೆಂದು ಸುಳ್ಳು ಹೇಳಿದೆ ಗುಂಡೂರಾಜ್ ಅಂತ ಹೆಸರಿಟ್ಟೆ ಊರಾಗ ಕಂಡ ಮನೆ ದರೋಡಿನೂ ಮಾಡಕ್ ಹಚ್ಚಿದೆ ಹಚ್ಚಿಕೊಂಡು ಇದೇ ಇದ್ದೂರಾಗ ಶ್ರೀಮಂತನಾದೆ